ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾವು ಇವತ್ತು ಲಕ್ಕಿನ ಬಗ್ಗೆ ಮಾತಾಡೋಣ. ಲಕ್ ಅಂದರೆ ಏನು ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ? ಆದರೂ ನಾನು ಲಕ್ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಲಕ್ ಅಂದರೆ ಆಶೀರ್ವಾದ, ಸುಖ, ಸಂಪತ್ತು, ಐಶ್ವರ್ಯ, ಆರೋಗ್ಯ, ಸಮೃದ್ಧಿ, ಒಳ್ಳೆಯತನ. ನಮಗೆ ಏನು ಮಾಡೋದಿದ್ರು ಲಕ್ ಬೇಕು ಅಲ್ವಾ? ನಾವು ಯಾವಾಗಲೂ ಹೇಳ್ತಾನೆ ಇರ್ತೀವಿ, ಅವನಿಗೆ ಲಕ್ಕಿದೆ, ಅವಳಿಗೆ ಲಕ್ಕಿದೆ, ಅವರಿಗೆ ಲಕ್ಕಿದೆ, ನನಗೆ ಯಾಕೆ ಲಕ್ಕಿಲ್ಲ ಅಂತ ಯಾವಾಗಲೂ ಅಂದ್ಕೊಳ್ತೀವಿ ಅಲ್ವಾ? ನಿಮಗೆ ಹಾಗೆ ಅನಿಸುತ್ತಾ? ನಮಗೆ ಯಾವಾಗಲೂ ಲಕ್ ಬೇಕೇ ಬೇಕು ಅಲ್ವಾ? ನಮಗೆ ಒಳ್ಳೆ ಕಾಲೇಜ್ ಬೇಕು, ಒಳ್ಳೆ ಜಾಬ್ ಬೇಕು, ಒಳ್ಳೆ ಕಾರ್ ಬೇಕು, ಒಳ್ಳೆ ಮನೆ ಬೇಕು, ತುಂಬ ದುಡ್ಡು ಬೇಕು, ಒಳ್ಳೆ ವೆಕೇಷನ್ ಬೇಕು, ಒಳ್ಳೆ ಆರೋಗ್ಯ ಬೇಕು, ಸಂಪತ್ತು, ಐಶ್ವರ್ಯ, ಆರೋಗ್ಯ ಜೀವನದಲ್ಲಿ ಅದು ಎಲ್ಲ ಬೇಕು ಅಲ್ವಾ? ಅದೆಲ್ಲ ಸಿಗಬೇಕು ಅಂದರೆ ಹೇಗೆ ಬರುತ್ತೆ? ಅದು ಲಕ್ಕಿಂದ ಬರುತ್ತೆ ಅಲ್ವಾ? ಲಕ್ಕಿದ್ರೆ ಮಾತ್ರ ಬರುತ್ತೆ. ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಈ ಲಕ್ಕು ಹೇಗೆ ವರ್ಕ್ ಆಗುತ್ತೆ ಅಂತ? ನಮಗೆ ಬೇಕಾಗಿದ್ದು ಸಿಗಲಿಲ್ಲ ಅಂದರೆ ನಾವೇನು ಮಾಡ್ತೀವಿ? ದೇವ್ರನ್ನ ಬೈತೀವಿ ಅಲ್ವಾ? ದೇವರು ಅದನ್ನು ಕೊಡಲಿಲ್ಲ, ಇದನ್ನು ಕೊಡಲಿಲ್ಲ ಅಂತ ನಾವು ದೇವ್ರನ್ನ ಬೈತೀವಿ ಅಲ್ವಾ? ನಿಮ್ಮ ಹತ್ರ ಲಕ್ ಬ್ಯಾಲೆನ್ಸ್ ಇದ್ರೆ ಮಾತ್ರ ದೇವ್ರು ನಿಮಗೆ ಕೊಡ್ತಾನೆ ಅಲ್ವಾ? ಲಕ್ ಹೆಂಗೆ ಬರುತ್ತೆ? ಆಕಾಶದಿಂದ ಉದುರುತ್ತಾ? ಇಲ್ಲ ಅಲ್ವಾ? ಲಕ್ಕನ್ನು ನಾವು ಪಡ್ಕೊಳ್ಬೇಕು, ಲಕ್ಕನ್ನು ನಾವು ಗಳಿಸ್ಬೇಕು. ಲಕ್ ಹೆಂಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಲಕ್ಕು ಬ್ಯಾಂಕ್ ಥರ ವರ್ಕ್ ಆಗುತ್ತೆ. ನಾವು ಬ್ಯಾಂಕಲ್ಲಿ ಏನು ಮಾಡ್ತೀವಿ? ಡಿಪಾಸಿಟ್ ಮಾಡ್ತೀವಿ. ನಮಗೆ ದುಡ್ಡು ಬೇಕು ಅಂದಾಗ ನಾವು ATM ಅಲ್ಲಿ ಹೋಗಿ ದುಡ್ಡನ್ನು ತೆಗಿತೀವಿ. ನಮಗೆ ಯಾವಾಗ ಅಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂತ ಗೊತ್ತಾಗುತ್ತೋ ಆವಾಗ ನಮಗೆ ಬ್ಯಾಂಕಲ್ಲಿ ಮೆಸೇಜ್ ಬರುತ್ತೆ, ಇನ್ಸಫಿಷಿಯೆಂಟ್ ಬ್ಯಾಲೆನ್ಸ್ ಅಂತ. ಈ ನಮ್ಮ ದುಡ್ಡನ್ನು ಬ್ಯಾಂಕ್ ಮ್ಯಾನೇಜ್ ಮಾಡುತ್ತೆ. ಲಕ್ಕು ಅದೇ ಥರನೇ ವರ್ಕ್ ಆಗುತ್ತೆ. ನಾವು ಸಣ್ಣ ಲಕ್ಕನ್ನು ಡಿಪಾಸಿಟ್ ಮಾಡ್ತೀವಿ, ಲಕ್ಕನ್ನು ಗಳಿಸ್ತೀವಿ, ಆಮೇಲೆ ಅದೆಲ್ಲ ಒಂದು ಕಡೆ ಕೂಡುತ್ತೆ. ಆಮೇಲೆ ನಮಗೆ ಬೇಕಾದಾಗ ನಾವು ಲಕ್ಕನ್ನು ತೆಗಿತಾ ಬರ್ತೀವಿ. ಹೇಗೆ ಹಣವನ್ನು ತೆಗಿತೀವಿ ಅದೇ ಥರ. ಈ ಲಕ್ಕು ಬ್ಯಾಲೆನ್ಸ್ ಇಲ್ಲ ಅಂದರೆ ನಮಗೆ ಮೆಸೇಜ್ ಬರುತ್ತೆ, ಆದರೆ ಆ ಮೆಸೇಜ್ ನಮಗೆ ಓದೋಕ್ಕೆ ಬರಲ್ಲ ಅಲ್ವಾ? ಈ ಲಕ್ಕನ್ನು ಯಾರು ಮ್ಯಾನೇಜ್ ಮಾಡ್ತಾರೆ? ದೇವ್ರು ಮ್ಯಾನೇಜ್ ಮಾಡ್ತಾರೆ ಅಲ್ವಾ? ನಮಗೆ ಲಕ್ ಬ್ಯಾಲೆನ್ಸ್ ಇದ್ದಾಗ ನಾವು ಏನೇನು ಅಂದ್ಕೊಳ್ತೀವೋ ಅದೆಲ್ಲ ಅಪ್ರೂವ್ ಆಗುತ್ತೆ, ಅಂದರೆ ನಮಗೆ ಸಿಗುತ್ತೆ. ನಮಗೆ ಲಕ್ ಬ್ಯಾಲೆನ್ಸ್ ಇಲ್ಲ ಅಂದರೆ ಅದು ನಮಗೆ ಸಿಗಲ್ಲ. ಆವಾಗ ನಮಗೆ ಮೆಸೇಜ್ ಬರುತ್ತೆ, ಓಹೋ ನಾವು ಅದನ್ನು ಗಳಿಸ್ಬೇಕು ಅಂತ. ಈಗ ನಾವು ಈ ಲಕ್ಕನ್ನು ಹೇಗೆ ಗಳಿಸ್ಬೇಕು ಅಂತ ನೋಡೋಣ. ಇದರೊಳಗೆ ತುಂಬ ಥರದ ಅಭ್ಯಾಸಗಳಿವೆ. ಅದರೊಳಗೆ ನಾವು ಮ್ಯಾನಿಫೆಸ್ಟೇಷನ್ ಅಂತ ಕರಿತೀವಿ, ವಿಜುವಲೈಸೇಷನ್ ಅಂತ ಕರಿತೀವಿ, ಅಫರ್ಮೇಷನ್ ಅಂತ ಕರಿತೀವಿ, ಸಿದ್ಧ ಮಂತ್ರಗಳ ಜಪ ಮಾಡ್ತೀವಿ, ಆಮೇಲೆ ಪೂಜೆ ಪುನಸ್ಕಾರಗಳನ್ನು ಮಾಡ್ತೀವಿ, ಭಕ್ತಿ ಭಜನೆಯನ್ನು ಮಾಡ್ತೀವಿ, ದೇವರನ್ನು ನೆನೆಸ್ಕೊಳ್ತೀವಿ, ಆಮೇಲೆ ಸೇವೆ ಮಾಡ್ತೀವಿ, ಬೇರೆಯವರಿಗೆ ಹೆಲ್ಪ್ ಮಾಡ್ತೀವಿ. ಆಮೇಲೆ ನಮ್ಮ ಗುಣಗಳು ಅಂದರೆ ಕ್ಷಮೆ, ದಯ, ಕರುಣೆ, ಆನಂದ, ಪ್ರೀತಿ ಅದನ್ನೆಲ್ಲ ಬೆಳೆಸ್ಕೊಳ್ಬೇಕು, ಅದನ್ನೆಲ್ಲ ಹಂಚಬೇಕು. ಪ್ರೀತಿಯನ್ನು ಹಂಚೋದು ಅಂದರೆ ನಮ್ಮ ಹೃದಯವನ್ನು ದೊಡ್ಡ ಮಾಡ್ಕೊಳ್ಬೇಕು. ಮೆಡಿಟೇಷನ್ ಮಾಡಬೇಕು, ಅಂದರೆ ಧ್ಯಾನ ಮಾಡಬೇಕು, ಯೋಗ ಮಾಡಬೇಕು, ಪಾಸ್ಟ್ ಕರ್ಮ ಹೀಲಿಂಗ್ ಮಾಡಬೇಕು. ಆಮೇಲೆ ನಮ್ಮ ವೈಬ್ರೇಷನ್ನ ಒಳ್ಳೆ ತಂದಿಂದ ಇಟ್ಕೊಳ್ಬೇಕು, ಅಂದರೆ ಒಳ್ಳೆಯ ಆಲೋಚನೆಯನ್ನು ಮಾಡಬೇಕು. ಈಗ ಪ್ರಕೃತಿಯ ಜೊತೆ ನಮ್ಮ ವೈಬ್ರೇಷನ್ನ ಕೂಡಬೇಕು. ಇದೇ ಥರ ತುಂಬ ವಿಧವಾದಗಳಿವೆ ಲಕ್ಕನ್ನು ಗಳಿಸ್ಲಿಕ್ಕೆ. ಮುಂದಿನ ಸಲ ನಿಮಗೆ ಏನಾದರೂ ಬೇಕಾದಾಗ ಅಥವಾ ನೀವು ಯಾರಾದರೂ ಕೇಳಿದರೆ ನಂಗೆ ಲಕ್ಕಿಲ್ಲ ಅಂತ ಕೇಳಿದರೆ ನಾವು ಲಕ್ಕನ್ನು ಗಳಿಸ್ಕೊಳ್ಬೇಕು. ಲಕ್ ಎಲ್ಲರಿಗೂ ಬಂದೇ ಬರುತ್ತೆ. ಲಕ್ಕನ್ನು ಗಳಿಸ್ಕೊಳ್ಬೇಕು. ಬ್ಯಾಂಕ್ ಬ್ಯಾಲೆನ್ಸ್ ಹಂಗೇ ವರ್ಕ್ ಆಗುತ್ತೆ ಅಂತ ಅಂದ್ಕೊಳ್ಳಿ. ಇಷ್ಟೊತ್ತು ಕೂಡಿ ಈ ಜ್ಞಾನವನ್ನು ತಿಳ್ಕೊಳ್ಳೋದಕ್ಕೆ ತುಂಬ ಧನ್ಯವಾದಗಳು, ನಮಸ್ಕಾರಗಳು. ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ.